ಗುರುವೆ, ಅದ್ನ ಕೈಯಲ್ಲಿ ಹಿಡಿಯೋದೇ ಕಷ್ಟ, ಇನ್ನ ಕತ್ರಿ ಇಟ್ಕೊಂಡ್ ಬೇರೆ ಆಟಾಡು. ಸಿಕ್ತಾ? ಅದಷ್ಟು ಈಸಿಯಾಗಿ ಸಿಗೋ ಹಾಗಿದ್ದಿದ್ರೆ ಯಾಕೆ ಆ ಹೆಸರಿಡ್ತಾ ಇದ್ರು, ಮಡ್ ಸ್ಕಿಪ್ಪರ್ ಅಂತ. ಇದ್ರ ಹೆಸರೇ ಅದು. ಇದು ಯಾವುದೋ ಮೀನು ಮತ್ತೆ ಕಪ್ಪೆಯ ಅಕ್ರಮ ಸಂತಾನ ಅಂತ ಭಾವಿಸ್ಬೇಡಿ. ಇದು ಉಳಿದ ಆಂಫಿಬಿಯನ್ಗಳ ಹಾಗೆ ನೀರಲ್ಲೂ ಇರುತ್ತವೆ, ನೆಲದಲ್ಲೂ ತೆವಳ್ಕೊಂಡು ಹೋಗುತ್ತವೆ ತನ್ನ ಬಲಿಷ್ಠ ರೆಕ್ಕೆಗಳಿಂದ. ಎಲ್ಲಾ ಮೀನ್ಗಳ ಹಾಗೆ ನೀರಲ್ಲಿದ್ದಾಗ ತನ್ನ ಗಿಲ್ಸ್ ಮೂಲಕ ಉಸಿರಾಡುತ್ತೆ. ಆದ್ರೆ ನೆಲದಲ್ಲಿದ್ದಾಗ ತನ್ನ ಚರ್ಮದಲ್ಲಿರುವ ವಿಶೇಷವಾದ ಟಿಶ್ಯೂಗಳು ಲಂಗ್ಸ್ಗಳ ಹಾಗೆ ಕೆಲಸ ಮಾಡಿ ಉಸಿರನ್ನ ಎಳೆದೆಳೆದು ಬಿಡುತ್ತೆ. ಹೆಚ್ಚಿನ ಸಮಯ ಕಳೆಯೋದು ನೆಲದ ಮೇಲೆ, ಒಮ್ಮೊಮ್ಮೆ ಮರದ ಮೇಲೆ. ಹೌದ್ರಿ, ಇದು ಮರ ಕೂಡ ಹತ್ತುತ್ತೆ. ಅಂದಹಾಗೆ ಇದು ಮಾಂಸಪ್ರಿಯ. ಸಣ್ಣ ಪುಟ್ಟ ಮೀನು, ಏಡಿಕಾಯಿ, ಹುಳುಗಳನ್ನ ತಿನ್ನುತ್ತವೆ. ಅದ್ಭುತ ಏನಂದ್ರೆ ಅದು ತನ್ನ ಕಣ್ಣುಗಳನ್ನ ತಲೆ ಒಳಗಿಂದ ಮೇಲೆ, ಮೇಲಿಂದ ಕೆಳಗೆ ಸ್ಪ್ರಿಂಗ್ಗಳ ಹಾಗೆ ಕುಣಿಸುತ್ತೆ. ಮತ್ತದು 360 ಡಿಗ್ರಿ ರೊಟೇಟ್ ಕೂಡ ಆಗುತ್ತೆ. ಮತ್ತಿದೊಂದೇ ಮೀನು ಕಣ್ಣನ್ನ ಮಿಟುಕ್ಸೋದು. ಗಂಡ್ಸು ಅಂತ ಈ ಜಗತ್ತಲ್ಲಿ ಏನೇನಿದೆಯೋ ಅವೆಲ್ಲವುಗಳ ಹಾಗೆ ಇದು ಸಂಗಾತಿಗಾಗಿ ಪರಿತಪಿಸಿ ಮೇಟಿಂಗ್ ಸೀಸನ್ ಅಂತ ಬಂದಾಗ ಅಖಾಡಿಕಿಳಿತವೆ. ಅದು ಹೇಗೆ? ಹೀಗೆ ಎಗ್ರಿ ಎಗ್ರಿ ನಾನ್ ದೊಡ್ಡ ಗಂಡ್ಸು ಅಂತ ಮಹಿಳಾ ಮಣಿಗಳನ್ನ ಒಲಿಸ್ಕೊಳ್ಳುತ್ತೆ. ಮತ್ತೆ ಮಾಮೂಲಿ ಕಚ್ಚಾಡ್ತವೆ. ಯಾವ್ದು ಗೆಲ್ಲುತ್ತೋ ನೀರಲ್ಲೋ ನೆಲದಲ್ಲೋ ಫಸ್ಟ್ ನೈಟ್ ಆಚರಿಸ್ಕೊಳ್ಳುತ್ತೆ. ಆಮೇಲೆ ಮೊಟ್ಟೆ ಇಡುತ್ತೆ. ಅದು ಹೊಡೆಯೋ ತನಕ ಅಪ್ಪ ಕಾವಲಿಗಿರ್ತಾನೆ. ಮತ್ತೆ ಆ ಸೈಕಲ್ ರೊಟೇಟ್